ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್. ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನನ್ನ ಸಂಸಾರದಲ್ಲಿ ಅಥವಾ ನನ್ನ ಜೀವನದಲ್ಲಿ ಯಾಕಿಷ್ಟು ನೋವಾಗುತ್ತಿದೆ, ನನ್ನ ಜೀವನದಲ್ಲಿ ಯಾಕೆ ಇಷ್ಟು ನೋವಾಗುತ್ತಿದೆ, ಅಥವಾ ಜನಗಳಿಂದನಾ ಅಥವಾ ನಾವು ಮಾಡ್ತಾ ಇರುವಂತಹ ಮಿಸ್ಟೇಕ್ಸಿಗೆ ನಾವು ನೋವು ಅನುಭವಿಸ್ತಾ ಇದ್ದೀವ, ಅಥವಾ ಇದಕ್ಕೆಲ್ಲ ರೀಸನ್ ಏನು, ನಾವು ಯಾವುದೇ ಕಷ್ಟಪಡ್ತಾ ಇರಲಿ ಇದಕ್ಕೆಲ್ಲ ಕಾರಣ ಏನು, ಹಾಗೆ ಇದರಿಂದ ನಾವು ಯಾವ ರೀತಿ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು, ನಾವು ಎಷ್ಟೇ ನೋವು ಬರಲಿ ಎಷ್ಟೇ ಕಷ್ಟಗಳಿರಲಿ ಯಾವ ರೀತಿ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು ನಮ್ಮನ್ನು ನಾವು ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ ಅಂತ ಹೇಳಬಹುದು. ಎಂದಿನಂತೆ 3 ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಗಳನ್ನ ಇಡ್ತಾ ಹೋಗ್ತೀನಿ. ಯಾವ ಸ್ಟೋನ್ ಇರುವಂತಹ ಕಾರ್ಡ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸೊನೇಟ್ ಆಗ್ತಾ ಇದೆಯಲ್ಲ, ಆ ಒಂದು ಕಾರ್ಡ್ನ ನೀವು ನಂಬುವ ದೇವ್ರು ಏನಿದೆ ಆ ದೇವರ ಹೆಸರು ಹೇಳಿಕೊಂಡು ಈ ಒಂದು ರೀಡಿಂಗ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನಮ್ಮ ಲೈಫ್ನಲ್ಲಿ ನಡೀತಿರುವಂತಹ ಪ್ರಾಬ್ಲಮ್ಗಳಿಗೆ, ತೊಂದರೆಗಳಿಗೆ ಯಾಕೆ, ಏನು ಕಾರಣಗಳು, ಹಾಗೆ ಇದರಿಂದ ಹೇಗೆ ನಾವು ಮುಕ್ತಿ ಪಡಿಬೇಕು ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ ಅಂತ ಹೇಳಬಹುದು. ಒಂದು ಕಾರಣ, ನೀವು ನಂಬುವಂಥ ದೇವರ ಹೆಸರು ಹೇಳಿಕೊಂಡು ಒಂದು ಕಾರಣ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಐ ಹೋಪ್ ನೀವು ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತ ಹೇಳಿ. ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತೊಗೊಳ್ಬೇಕಾಗತ್ತೆ. ಯಾರೆಲ್ಲ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ನಿಮ್ಮ ಲೈಫ್ನಲ್ಲಿ ನಡೀತಿರುವಂತಹ ತೊಂದರೆಗಳಿಗೆ ಕಾರಣಗಳು ಏನು ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಅಂತ ಹೇಳಬಹುದು. ನೀವು ನಂಬುವ ದೇವರ ಹೆಸರನ್ನ 3 ಬಾರಿ ಹೇಳ್ತಾ ಈ ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಯಾಕಿಷ್ಟು ನೋವು ನಿಮ್ಮ ಲೈಫ್ನಲ್ಲಿ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಇದಕ್ಕೆ ನೀವೇ ಕಾರಣಗಳ ಅಥವಾ ಏನು ನೋವುಗಳಾಗತ್ತೆ, ಯಾವ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ನೀವು. ಇಲ್ಲಿ ಕೆಲವರ ಲೈಫಲ್ಲಿ ಅಂದುಕೊಂಡಂತಹ ಕೆಲಸ ನಿಮ್ಮ ನಿರ್ಲಕ್ಷ್ಯತನದಿಂದ ಇರಬಹುದು, ನಿಮ್ಮ ಕೆಲವೊಂದು ಮಿಸ್ಟೇಕ್ಸ್ಗಳಿಂದ, ನಿಮ್ಮ ಕನ್ಫ್ಯೂಷನ್ಗಳಿಂದ ನಿಮ್ಮ ಕೆಲಸದಲ್ಲಿ ಒಂದು ದೊಡ್ಡ ಹೊಡೆತ ಬಿದ್ದಿದೆ. ಯಾವುದೋ ಒಂದು ವ್ಯವಹಾರಗಳು ಆಗಬೇಕಾಗಿತ್ತು, ಯಾವುದೋ ಒಂದು ಬಿಸ್ನೆಸ್ ಆಗಬೇಕಾಗಿತ್ತು, ಯಾವುದೋ ಒಂದು ವಿಚಾರದಲ್ಲಿ ತುಂಬ ನಂಬ್ಕೊಂಡಿದ್ರೆ ಆ ವಿಚಾರ ಆಗಬೇಕಾಗಿತ್ತು. ಯಾವುದೇ ವಿಚಾರ ಆಗಿರಬಹುದು, ನೀವು ಅತಿಯಾಗಿ ನಂಬಿಕೊಂಡಿದ್ದಂಥ ವಿಚಾರ ಆಗಿಯೇ ಬಿಡುತ್ತೇನೋ ಅಂತ ಹೇಳಿ ಒಂದಷ್ಟು ಮೇಲಕ್ಕೆ ಹೋದ್ರಿ, ಬಟ್ ಆಗದೆ ಸಡನ್ನಾಗಿ ಹೊಡ್ತಾ ಬಿದ್ದಿದೆ. ಸಡನ್ನಾಗಿ ಅದು ನಿಮಗೆ ಗೊತ್ತಾಗ್ತಾನೂ ಇರಲಿಲ್ಲ, ಗೊತ್ತೇ ಇಲ್ಲ ಈ ರೀತಿ ಒಂದು ಸಂದರ್ಭ ಬರುತ್ತೆ ಅನ್ನೋದು ನಿಮ್ಮ ಲೈಫಲ್ಲಿ ಗೊತ್ತೇ ಇಲ್ಲ. ಅಚಾನಕ್ಕಾಗಿ ಹೊಡ್ತಾ ಬಿದ್ದಿದೆ, ನಿಮ್ಮ ವ್ಯವಹಾರಗಳಿಗೆ ಹೊಡ್ತಾ ಬಿದ್ದಿದೆ ಅಂತ ಹೇಳಬಹುದು. ಸೊ ನೀವು ಏನು ಯಾವ ವ್ಯವಹಾರದಲ್ಲಾಗಿರ್ಬೋದು, ಯಾವ ವಿಚಾರದಲ್ಲಾಗಿರಬಹುದು ತುಂಬಾ ಸ್ಟ್ರಗಲ್ ಪಟ್ಟಿದ್ರಿ, ಅದಾಗತ್ತೆ ನನ್ನ ಜೀವನದಲ್ಲಿ ಅಂತ ಹೇಳಿ ತುಂಬ ಮೇಲಕ್ಕೆ ಹೋಗಿದ್ರಿ, ತುಂಬ ಆಸೆ ಕನಸುಗಳನ್ನು ಇಟ್ಟಿದ್ರಿ, ಅದು ಇದ್ದಕ್ಕಿದ್ದ ಹಾಗೆ ನಿಮ್ಮ ಕೈತಪ್ಪ ಹೋಗಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಈಗ ನೆಕ್ಸ್ಟ್ ಫ್ಯೂಚರಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನಿಮ್ಮ ನಿರ್ಲಕ್ಷ್ಯತನದಿಂದ ಇರ್ಬೋದು, ಅಥವಾ ನಿಮ್ಮ ಕನ್ಫ್ಯೂಷನ್, ನಿಮ್ಮ ಸರಿಯಾದ ದೃಢವಾದ ನಿರ್ಧಾರ ತಗೊಳ್ಳದೆ ಇರುವ ಕಾರಣ ಆ ಕೆಲಸ ಆಗ್ತಾ ಇದ್ದಂಥದ್ದು. ಅಂದರೆ ಈ ಹಿಂದೆ ಆ ವಿಚಾರವಾಗಿ ನೀವೇನಿದೆ ಅಲ್ಲ, ನೀವು ಮುಂಚಿತವಾಗಿ ಆ ವಿಚಾರನ ಕೂಲಂಕುಷವಾಗಿ ಯೋಚನೆ ಮಾಡಿ, ನಾನು ಈ ವಿಚಾರದಲ್ಲಿ ಗೆಲ್ತೀನಾ ಸೋಲ್ತೀನಾ ಅಥವಾ ಇಲ್ವಾ, ಈ ರೀತಿಯಾಗಿ ಸಂಪೂರ್ಣವಾಗಿ ತಿಳ್ಕೊಳ್ಬೇಕಾಗಿತ್ತು. ಆ ತಿಳ್ಕೊಳ್ದೇ ಆ ಪ್ರಕೃತಿಯಿಂದನೇ ಹೊಡ್ತಾ ಬಿದ್ದಿದೆ. ಅಂದರೆ ನೀವು ಸರಿಯಾದ ರೀತಿಯಲ್ಲಿ ಅದನ್ನು ಕೈಗೊಂಡಿಲ್ಲ, ಹಾಗಾಗಿ ಅದರಿಂದ ತುಂಬಾ ಬಲವಾಗಿ ಮೇಲಕ್ಕೆ ಹೋಗಿ ತುಂಬಾ ಹೊಡ್ತಾ ಬಿದ್ದಿದೆ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ಮುಂದೆ ಸಾಗೋದು ಕೂಡ ತುಂಬ ಕಷ್ಟಕರವಾಗಿ ಅನ್ನಿಸ್ತಾ ಇದೆ. ವ್ಯವಹಾರದಲ್ಲಾಗಿರಬಹುದು, ವ್ಯಕ್ತಿಗಳ ವಿಚಾರದಲ್ಲಾಗಿರ್ಬೋದು, ಏನೇ ಇರಬಹುದು, ಕಷ್ಟಕರವಾಗಿದೆ ಅಂತಲೇ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಜನಗಳ ಚುಚ್ಚು ಮಾತುಗಳು ಕೂಡ ನಿಮ್ಮ ಮನಸ್ಸಿಗೆ ತುಂಬ ಹರ್ಟ್ ಆಗ್ತಾ ಇದೆ. ಕೆಲವು ವ್ಯಕ್ತಿಗಳು ನಿಮ್ಮ ಲೈಫಲ್ಲಿ ಏನೂ ತಪ್ಪು ಮಾಡ್ದಿರ ಅಚಾನಕ್ಕಾಗಿ ನಿಮ್ಮ ಮನಸ್ಸುಗಳನ್ನು ನೋವು ಮಾಡುವಂಥದ್ದು. ಹಾಗೆ ಇಲ್ಲಿ ಪೇಜ್ ಆಫ್ ವಾರ್ಡ್ಸ್ ಬಂದಿರೋದ್ರಿಂದ ಸ್ವಲ್ಪ ಸಮಯ ಕೆಟ್ಟಿರೋದ್ರಿಂದ ನಿಮ್ಗೆ ಈ ರೀತಿ ಎಲ್ಲ ಹೊಡ್ತಾ ಬೀಳ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ನನಗೆ ಬರೀ ಸ್ವಾರ್ಡ್ಸ್ಗಳನ್ನ ಕಾಣಿಸ್ತಾ ಇದೆ, ತುಂಬ ಮನಸ್ಸಿಗೆ ನೋವು ಮಾಡಿಕೊಳ್ಳುವಂಥದ್ದು. ಹಾಗೆ ಬೇಡದ ಜನಗಳ ಸಹವಾಸದಿಂದನೂ ಕೂಡ ನಿಮ್ಮ ಮನಸ್ಸಿಗೆ ನೋವು ಮಾಡ್ತಾ ಇರುವಂಥದ್ದು. ಇಂಥ ವ್ಯಕ್ತಿಗಳೆಲ್ಲ ನಿಮ್ಮ ಏಳಿಗೆನ ಸಹಿಸದೇ ಇರುವಂಥವ್ರು, ಅಥವಾ ನಿಮ್ಮ ಬಗ್ಗೆ ನೀವೇ ಒಂದು ಕಂಟೆಂಟ್ ಈ ವ್ಯಕ್ತಿಗಳಿಗೆ ಮಾತಾಡೋದಕ್ಕೆ, ನಿಮ್ಮ ಬೆನ್ನ ಹಿಂದೆ ಮಾತಾಡಿರುವಂತಹ ಸುದ್ದಿಗಳು ನಿಮಗೆ ತಿಳಿಯುವಂಥದ್ದು, ಈ ರೀತಿ ಎಲ್ಲ ಆಗ್ತಾಯಿದೆ. ಇಲ್ಲಿ
ನಿಮ್ಮ ಕೆಲಸ ಆಗದೆ ಇರೋದಕ್ಕೆ ಅದು ನಿಮಗೆ ಪೆಟ್ಟು ಬೀಳಬೇಕಾಗಿತ್ತು, ನಿಮಗೆ ನೋವು ಬೀಳಬೇಕಾಗಿತ್ತು. ಬಟ್ ಆದರೆ ಇಲ್ಲಿ ಹಾಗಲ್ಲ. ಇಲ್ಲಿ ಕೆಲವು ಜನಗಳು ನಿಮ್ಮ ಕೆಲಸಗಳು ಆಗದೆ ಇರೋದು ಕೂಡ ಸಂತೋಷ ಪಟ್ಟಿದ್ದು ಇದೆ. ಹಾಗೆ ನಿಮ್ಮ ಸಮಯ ಸರಿ ಇಲ್ಲದಿರುವ ಕಾರಣ ತುಂಬಾ ಏರುಪೇರು ಆಬ್ಸ್ಟಿಕಲ್ಸ್ಗಳು ನಿಮ್ಮ ಜೀವನದಲ್ಲಿ ನಾನು ನೋಡ್ತಾ ಇದ್ದೀನಿ ಅಂತಲೇ ಹೇಳಬಹುದು. ಇಲ್ಲಿ ಯಾರೆಲ್ಲ ತುಂಬ ತಾಪತ್ರೆಯಲ್ಲಿದ್ದೀರಿ, ತುಂಬ ನೋವು ಪಡ್ತಾ ಇದ್ದೀರಿ, ಜನಗಳಿಂದನೂ ಮಾನಸಿಕವಾಗಿ ನೋವು ಅನುಭವಿಸ್ತಾ ಇದೆ. ಇಲ್ಲಿ ನೀವು ಯಾವುದಾದ್ರೂ ಒಂದು ಕೆಲಸನೂ ಕೂಡ ಆಗದೇ ಇದ್ದದ್ದಂಥದ್ದು, ತುಂಬ ಮನಸ್ಸಿಗೆ ನೋವು ಮಾಡಿಕೊಂಡಿರುವಂಥದ್ದು, ಅವರಿಗೆಲ್ಲ ಮುಂದಿನ ದಿನಗಳಲ್ಲಿ ನೀವು ನಂಬಿರುವಂತಹ ದೇವರಿಂದನೇ ಒಂದು ಒಳ್ಳೆಯ ನೀವಿಷ್ಟು ದಿವಸ ಸ್ಟ್ರಗಲ್ ಪಟ್ಟಿದ್ದಕ್ಕೆ ಒಳ್ಳೆಯ ದಾರಿ ತೋರಿಸುವಂತೆ ನೀವು ನಂಬಿರುವ ದೈವನೇ ಮಾಡುತ್ತೆ ಅಂತ ಹೇಳಿ ತಿಳಿತಾ ಇದೆ ಇಲ್ಲಿ. ಹಾಗೆ ಫ್ಯೂಚರ್ ಹೇಗಿರುತ್ತೆ ಅಂತ ನೋಡೋಕ್ಕೆ ಹೋದರೆ ಇಲ್ಲಿ ಹಣದ ವಿಚಾರವಾಗಿ ಏನಾದರೂ ನೀವು ತುಂಬ ಆಬ್ಸ್ಟಿಕಲ್ಸ್ನ ಅನುಭವಿಸ್ತಾ ಇದ್ದೀರಿ ಅಂತ ಹೇಳಿದ್ರೆ ನಿಮಗೆ ಒಂದಷ್ಟು ಜನಗಳಿಂದ ಕೆಲವು ಕೈಗಳಿಂದ ಹಣದ ಸಹಾಯ ಕೂಡ ಆಗುವಂಥ ಸಂದರ್ಭ ಕೂಡ ಇದೆ. ಈಗ ನೀವು ಸೋತಿದ್ದೀರಿ, ಬಟ್ ಆದರೆ ಗೆಲ್ಲೋದೇ ಇಲ್ವಾ ಅಂತ ಹೇಳಿ ಏನಾದರೂ ನೀವು ನೋಡೋದಾದರೆ ಇಲ್ಲಿ ಮತ್ತು ಕೂಡ ನಿಮಗೆ ಒಳ್ಳೆಯ ದಿನಗಳು ಅಂತ ಬರೋದಿದೆ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ನೀವು ನಂಬಿರುವಂತಹ ದೇವರು ಕೂಡ ನಿಮ್ಮ ಕೈ ಹಿಡಿಯುತ್ತೆ ಅಂತಲೂ ತೋರಿಸ್ತಾ ಇದೆ. ಹಾಗೆ ನೀವು ನಿಮ್ಮ ಬಿಸ್ನೆಸ್ ಮುಗಿದೋಯ್ತು, ನನ್ನ ಲೈಫೇ ಮುಗಿದೋಯ್ತು ಅಂತ ಹೇಳಿ ಕೂತ್ಕೊಂಡಿದ್ರೆ ನಿಮ್ಮ ಕೈ ಹಿಡಿದು ನಡೆಸುವಂತಹ ವ್ಯಕ್ತಿ ನಿಮ್ಮ ಜೀವನದಲ್ಲಿ ನೀವು ನಂಬಿರುವ ದೈವದ ಕಡೆಯಿಂದನೇ ಬರ್ತಾ ಇದೆ ಅಂತ ಹೇಳಿ ತೋರಿಸ್ತದೆ. ಇಲ್ಲಿ ಫೂಲ್ ಕಾರ್ಡ್ ಬಂದಿರೋದ್ರಿಂದ ಈ ಹಿಂದೆ ದುಡುಕಿ ನಿಮ್ಮ ಲೈಫ್ನಲ್ಲಿ ತುಂಬಾ ನೀವು ನೋವುಂಟು ಮಾಡ್ಕೊಂಡ್ರಿ, ನಿಮ್ಮ ಲೈಫ್ನ ನೀವು ಹಾಳು ಮಾಡ್ಕೊಂಡ್ರಿ. ದುಡುಕುತನದಿಂದ ನೀವು ಅಂದ್ಕೊಂಡಂಗೆ ಇದೇ ಲೈಫ್ ಇದ್ದು ಬಿಡುತ್ತೆ ಅನ್ನುವ ದುಡುಕುತನದಿಂದ ನೀವು ಮುಂದೆ ಹೆಜ್ಜೆ ಇಡ್ತಾ ಇದ್ದೀರಿ. ಸೊ ನೀವು ನಿಮ್ಮ ದುಡುಕುತನದಿಂದನೇ ನಿಮ್ಮ ಲೈಫ್ ಹಾಳಾಗಿದೆ. ಇನ್ನು ಮುಂದೆ ಕೂಡ ಅದೇ ರೀತಿ ಮಾಡ್ಕೊಳ್ಳೋದು ಬೇಡ ಅನ್ನೋದು ನೀವು ನಂಬಿರುವಂತಹ ದೈವದಿಂದ ಸೂಚನೆ ಬರ್ತಾ ಇದೆ ಅಂತ ಹೇಳಬಹುದು. ಹಾಗೆ ಯಾರೆಲ್ಲ ಬಿಸ್ನೆಸ್ ವಿಚಾರದಲ್ಲಿ ತುಂಬ ಲಾಸ್ ಆಗಿದ್ದೀರಿ, ತುಂಬ ಲಾಸ್ನ ಅನುಭವಿಸ್ತಾ ಇದ್ದೀರಿ ಅಂಥವ್ರಿಗೆ ಈ ಸಿಟ್ರಿನ್ ಬ್ರಾಸ್ಲೆಟ್ ಏನಿದೆಯಲ್ಲ, ನೀವು ಸಿಟ್ರಿನ್ ಧರಿಸೋದ್ರಿಂದ ಒಂದಷ್ಟು ಬಿಸ್ನೆಸ್ನ ಅಟ್ರ್ಯಾಕ್ಟ್ ಮಾಡ್ಬೋದು, ಅಂದರೆ ಮರ್ಚೆಂಟ್ನ ಅಟ್ರ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ಬೋದು. ಹಾಗೆ ಇದು ಒಂದು ಬಿಸ್ನೆಸ್ ಮಾಡೋರಿಗೆ ಅಂತಲೇ ಮಾಡಿರುವಂತಹ ಸಿಟ್ರಿನ್ ಮಾಡಿರುವುದಲ್ಲ. ಈ ಸ್ಟೋನ್ ಮಹತ್ವ ಇವತ್ತು ನಾವೆಲ್ಲ ಹೇಳ್ತಾ ಇರ್ಬೋದು, ಇದು ಸಾಕಷ್ಟು ವರ್ಷಗಳಿಂದನೂ ಕೂಡ ಈ ಸಿಟ್ರಿನ್ ಅಷ್ಟೇ ಇದೆ ಅಂತ ಹೇಳಬಹುದು. ಇದನ್ನು ನಾವು ಹೀಲ್ ಮಾಡಿ, ಅಂದರೆ ನಿಮ್ಮ ವ್ಯವಹಾರದ ವಿಚಾರವಾಗಿ ನಿಮ್ಮ ಹೆಸರಲ್ಲಿ ಹೀಲ್ ಮಾಡಿ ಇದನ್ನು ಧರಿಸಿದಾಗ ಲಕ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ಬೋದು. ಇದನ್ನು ಹಾಕೊಂಡೇ ಇದ್ದರೆ ಮನಿಯ ಬ್ಲಾಕೇಜ್, ನಿಮ್ಮ ದೇಹದಲ್ಲಿರುವಂತಹ ಮನಿಯ ಬ್ಲಾಕೇಜ್ ಕೂಡ ತೆಗೆಯುತ್ತೆ ಅಂತ ಹೇಳಬಹುದು. ಇದ್ರ ಜೊತೆಯಲ್ಲಿ ನೀವೇನಾದರೂ ಬ್ಲ್ಯಾಕ್ ಟರ್ಮಲಿನ್ ಕೂಡ ಆರ್ಡರ್ ಮಾಡಿ ಧರಿಸಿದ್ರಿ ಅಂತ ಹೇಳಿದ್ರೆ ನಿಮ್ಮ ವ್ಯವಹಾರಕ್ಕೆ ಕೆಟ್ಟ ಕಣ್ಣು ದೃಷ್ಟಿಗಳು ಕೂಡ ಇರೋದಿಲ್ಲ. ಹಾಗೆ ಲಕ್ ಕ್ರಿಯೇಟ್ ಆಗುತ್ತೆ ಅಂತಲೂ ಹೇಳ್ಬೋದು. ಯಾರೆಲ್ಲ ಸೆಕೆಂಡ್ ಸ್ಟೋನ್, ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ನಿಮ್ಮ ಬಿಸ್ನೆಸ್ ವಿಚಾರವಾಗಿ ನಿಮ್ಮ ಲೈಫ್ನಲ್ಲಿ ನಡೀತಿರುವಂತಹ ನೋವುಗಳಿಗೆ ಕಾರಣ ಏನು? ಇದು ದೇವರು ಕೊಟ್ಟಿರುವಂತಹ ನೋವುಗಳೇನ ಅಥವಾ ನೀವು ಮಾಡಿಕೊಂಡಂಥದ್ದ, ಅಥವಾ ಈ ನೋವುಗಳಿಗೆ ಅಂತ್ಯ ಇದೆಯಾ, ಮುಂದೇನಾಗುತ್ತೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ ಅಂತ ಹೇಳಬಹುದು. ಇಲ್ಲಿ 9 ಆಫ್ ಪೆಂಟಿಕಲ್ಸ್ ಇದೆ, ಪೇಜ್ ಆಫ್ ವಾಂಡ್ಸ್ ಇದೆ, 3 ಆಫ್ ಕಪ್ಸ್ ಇದೆ, ಓಕೆ ಹ್ಯಾಂಗ್ಡ್ ಮ್ಯಾನ್ ಇದೆ. ಆ್ಯಕ್ಚುಲಾಗಿ ಇಲ್ಲಿ ನಿಮ್ಮ ಲೈಫಲ್ಲಿ ಒಂದಷ್ಟು ಹಣಕಾಸು ನೋಡಿದಂಥವರೇ ಈ ರೀಡಿಂಗ್ ನೋಡ್ತಾ ಇದ್ದೀರಿ ಅಂತ ಹೇಳ್ಬೋದು. ಹಣಕಾಸಲ್ಲಿ ತುಂಬ ಚೆನ್ನಾಗಿದ್ರಿ, ಈ ಹಿಂದೆ ತುಂಬ ವ್ಯವಹಾರಗಳು ಮಾಡೋದಕ್ಕೆ ಅಂತ ಹೋದ್ರಿ, ಹಣನ ನೀವು ಸರಿಯಾದ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ನೀವು ಬಳಸ್ಕೊಂಡಿಲ್ಲ ಅಂತ ಹೇಳಿ ಇಲ್ಲಿ ತೋರಿಸುತ್ತೆ. ಇಲ್ಲಿ ಪೇಜ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಕೆಲಸ ಕಾರ್ಯಗಳಲ್ಲೂ ಅಷ್ಟೇ ಏನಾಗುತ್ತೆ ಇದು ಹಿಂಗೆ ಇರುತ್ತೆ ಅಂತ ಹೇಳಿ ದುಡುಕು ಬುದ್ಧಿಯಿಂದ ನೀವು ಕೆಲಸನ ನೀವು ನೋಡ್ಕೊಂಡಿದ್ರಿ. ಹಾಗೆ ಫ್ರೆಂಡ್ ಸರ್ಕಲ್ನಲ್ಲಿ ಕೂಡ ನೀವು ಒಂದಷ್ಟು ಫ್ರೆಂಡ್ಸ್ಗಳನ್ನು ಕೂಡಿ ಅಂದರೆ ನಿಮ್ಮ ಹಣನ ವೇಸ್ಟ್ ಮಾಡ್ಕೊಂಡಿದ್ದು, ಹಣ ಕೈ ತಪ್ಪಿ ಹೋದಂಥದ್ದು, ಹೀಗಿರೋರು ಹೀಗೆ ಇದ್ದು ಬಿಡ್ತಾರೆ, ನನ್ನ ಫ್ರೆಂಡ್ಸ್ ಸರ್ಕಲ್ಗಳು ಹೀಗೆ ಇರುತ್ತೆ ಅನ್ನುವ ಓವರ್ ಕಾನ್ಫಿಡೆನ್ಸಿಂದ ಕೂಡ ನೀವು ನಿಮ್ಮ ಲೈಫ್ನ ಇದು ಮಾಡ್ಕೊಂಡಿದ್ದೀರಿ ಅಂತ ಹೇಳ್ಬೋದು. ಇಲ್ಲಿ ಹ್ಯಾಂಗ್ಡ್ ಮ್ಯಾನ್ ಬಂದಿರೋದ್ರಿಂದ ಏನಾಗ್ತಾ ಇದೆ ಅಂತ ಹೇಳಿದ್ರೆ ನಿಮ್ಮ ಜೀವನದಲ್ಲಿ ನೀವು ಏನೋ ಅಂದ್ಕೊಂಡಿದ್ರಿ, ಹೇಗೋ ಇರಬೇಕು ಅಂದ್ಕೊಂಡಿದ್ರಿ, ನಿಮ್ಮ ಹತ್ರ ಸಾಕಷ್ಟು ಹಣ ಇತ್ತು, ಈ ರೀತಿ ದುಡುಕು ಬುದ್ಧಿಗಳಿಂದ ಹೀಗೇ ಇರುತ್ತೆ ನನ್ನ ಜೀವನ, ಹೀಗೆ ಆಗೋಗುತ್ತೆ, ಹೀಗೇ ಇರುತ್ತೆ ನನ್ನ
ಲೈಫಲ್ಲಿ ಯಾವುದೇ ರೀತಿ ಬದಲಾವಣೆ ಆಗೋದಿಲ್ಲ, ನಾನು ಡೌನ್ಫಾಲ್ ಆಗೋದಿಲ್ಲ, ನಾನು ಹೀಗೆ ಇರ್ತೀನಿ ಅನ್ನೋ ಹುಂಬತನ ಅಂದರೆ ದಡ್ಡತನದಿಂದ ನೀವು ನಿಮ್ಮ ವ್ಯವಹಾರನ ಹಾಳು ಮಾಡ್ಕೊಂಡಿದ್ದೀರಿ. ಹಾಗೆ ನಿಮ್ಮ ಜೊತೆಯಲ್ಲಿರುವಂತಹ ಫ್ರೆಂಡ್ಸ್ ಸರ್ಕಲ್ ಕೂಡ ನೀವು ಬಿದ್ದಾಗ ಯಾರು ಬರದೇ ಇರುವಂಥವರೇ ಇದ್ದಾರೆ. ಅವರ ಮುಖವಾಡಗಳನ್ನು ನೀವು ಈಗಿನ ಕ್ಷಣದಲ್ಲಿ ನೀವು ನೋಡ್ತಾ ಇದ್ದೀರಿ ಅಂತಲೇ ಹೇಳ್ಬೋದು. ಇಲ್ಲಿ ಹ್ಯಾಂಗ್ಡ್ ಮ್ಯಾನ್ ಬಂದಿರೋದ್ರಿಂದ ನಿಮಗೆ ಸಂಪೂರ್ಣವಾಗಿ ಯಾರ್ಯಾರು ಹೇಗಿದ್ದಾರೆ, ಯಾರು ನನ್ನ ಲೈಫ್ನಲ್ಲಿ ಸರಿಯಾಗಿದ್ದಾರೆ ಅಥವಾ ಯಾರು ನನ್ನ ಲೈಫಲ್ಲಿ ಸರಿಯಾಗಿಲ್ಲ, ಇನ್ನು ಮುಂದೆ ನಾನು ಹೇಗಿರಬೇಕು ಅನ್ನುವ ಐಡಿಯಾ ಕೂಡ ನಿಮ್ಮ ಮೈಂಡಲ್ಲಿದೆ. ಈಗ ನಿಮ್ಮಿಂದ ಸಾಕಷ್ಟು ಜನಗಳು ಕೂಡ ದೂರ ಆದಂಥದ್ದು ಇದೆ. ಹಾಗೆ ನೀವು ಸುಮ್ಮನೆ ಇದ್ದರೂ ಕೂಡ ಕೆಣಕುವ ಸಾಧ್ಯತೆಗಳು ಅತಿಯಾಗಿದೆ ಅಂತ ಹೇಳ್ಬೋದು. ಇಲ್ಲಿ ನಿಮ್ಮ ಮೈಂಡ್ನಲ್ಲೂ ಕೂಡ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಸಾಕಷ್ಟು ಗೊಂದಲಗಳು, ನನ್ನ ಲೈಫ್ ಏನಾಗುತ್ತೋ ಏನೋ, ಈ ರೀತಿ ಆ್ಯಂಗ್ಸೈಟಿ ಗಾಬರಿಗಳಲ್ಲಿ ತುಂಬಾ ನೀವು ನಿಮ್ಮ ಲೈಫ್ನ ವೇಸ್ಟ್ ಮಾಡ್ಕೊಳ್ತಾ ಇದ್ದೀರಿ ಅಂತ ಹೇಳಬಹುದು. ಹಾಗೆ ಇಲ್ಲಿ 10 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನಂಬಿಕೆ ಇಟ್ಟಂತಹ ವ್ಯಕ್ತಿಗಳೇ ನಿಮ್ಮ ಬೆನ್ನಿಗೆ ಚೂರಿ ಹಾಕಿದ್ದಾರೆ ಇಂದು ಅಂತ ಹೇಳಿ ತೋರಿಸ್ತಾ ಇದೆ. ಯಾರನ್ನು ನೀವು ಅತಿಯಾಗಿ ನಂಬಿ ಅತಿಯಾಗಿ ನಿಮ್ಮ ವಿಚಾರಗಳನ್ನು ಹೇಳ್ಕೊಳ್ಳುವಂಥದ್ದು ಈ ರೀತಿ ಎಲ್ಲ ಮಾಡಿದ್ರಲ್ಲ, ಅಂಥವರಿಂದನೇ ನಿಮಗೆ ಈ ದಿನ ಪೆಟ್ಟು ಬೀಳ್ತಾ ಇದೆ. ಅದು ಯಾರಾದರೂ ಆಗಿರಬಹುದು, ಅಂಥವರಿಂದನೇ ನಿಮಗೆ ಪೆಟ್ಟು ಬೀಳ್ತಾ ಇದೆ ಅಂತ ಹೇಳಬಹುದು. ಸೊ ನೀವು ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಇಷ್ಟು ದಿನ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ನಿಮ್ಮ ಕೆಲವು ನಂಬಿಕೆ ಅರ್ಹ ವ್ಯಕ್ತಿಗಳು ಯಾರಾದರೂ ಇರಬಹುದು, ಅವರೆಲ್ಲ ನಿಮ್ಮಿಂದ ಹಣನ ಅಪೇಕ್ಷೆ ಪಡ್ತಾರೆ. ಅಥವಾ ನೀವು ಚೆನ್ನಾಗಿದ್ದಾಗ ಜೊತೆಯಲ್ಲಿದ್ದು ಚೆನ್ನಾಗಿ ಇಲ್ಲದಾಗ ಅವರ ಮುಖಪುಟ ಏನಿದೆಯಲ್ಲ, ಅವರ ಮುಖದ ಬದಲಾವಣೆನೇ ಚೇಂಜ್ ಆಗಿರುವಂಥದ್ದು ನೀವು ನೋಡಬಹುದು. ಹಾಗೆ ನಿಮ್ಮ ಜೊತೆಗಿದ್ದಂಥ ವ್ಯಕ್ತಿಗಳೇ ನಿಮ್ಮ ಬೆನ್ನಿಗೆ ಚೂರಿ ಹಾಕುವಂಥದ್ದು ಮಾಡಿದ್ದಾರೆ. ಹಾಗೆ ಇನ್ನಷ್ಟು ಕೆಲವು ಜನಗಳು ಏನು ಅಂತ ಹೇಳಿದ್ರೆ ನಿಮ್ಮ ಮೈಂಡ್ನ ಬೇರೆ ರೀತಿ ಡೈವರ್ಟ್ ಮಾಡುವಂಥದ್ದು, ಹಾಗೆ ಬೇಡದ್ದು ನಿಮ್ಮ ತಲೆಗೆ ಹೇಳುವಂಥದ್ದು. ನೀವು ಆರಾಮಾಗಿ ಕೂಲಾಗಿ ಇದ್ದರೂ ಕೂಡ ಇಂಥ ವ್ಯಕ್ತಿಗಳು ನಿಮ್ಮ ಮೈಂಡ್ನಲ್ಲಿ ಬೇಡದ ವಿಚಾರ ಹಾಕಿ ನಿಮ್ಮ ಟೈಮ್ನ ವೇಸ್ಟ್ ಮಾಡುವಂಥದ್ದು, ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ನಿಮಗೆ ಪ್ರಕೃತಿಯಿಂದನೂ ಯಾವುದೇ ಥರ ತೊಂದರೆ ಆಗಿಲ್ಲ, ಏನಿಲ್ಲ. ನಿಮ್ಮ ಹುಂಬತನದಿಂದ, ನಿಮ್ಮ ದುಡುಕುತನ, ಒಂದು ಫೂಲಿಶ್ನೆಸ್ಸಿಂದ ನೀವೇನು ಮಾಡ್ತಿದ್ದೀರಿ, ನಿಮ್ಮ ಹಣನ ಕಳ್ಕೊಂಡ್ರಿ, ಎಲ್ಲ ಕಳ್ಕೊಂಡ್ರಿ. ಈಗ ಬೇರೆಯವ್ರನ್ನ ದೂರುವಂತಹ ಸಮಯ ಬಂದಿದೆ. ನನ್ನ ಸಮಯದಲ್ಲಿ ನಾನು ಅವ್ರಿಗೆ ಹೆಲ್ಪ್ ಮಾಡಿದ್ದೆ, ಇವ್ರಿಗೆ ಹೆಲ್ಪ್ ಮಾಡಿದ್ದೆ, ಯಾರೂ ನನಗೆ ಆಗ್ತಾ ಇಲ್ಲ, ಹಾಗೆ ಹೀಗೆ ಅಂತ ಹೇಳಿ. ಇನ್ನು 10 ವಾರಗಳ ಕಳೆದ ನಂತರ ಏಸ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಅಚಾನಕ್ಕಾಗಿ ಯಾವುದೋ ಒಂದು ಕೆಲಸದ ವಿಚಾರ ನಿಮ್ಮ ತಲೆಗೆ ಬರುತ್ತೆ ಅಂತ ಹೇಳ್ಬೋದು. ಕೆಲಸದ ವಿಚಾರವಾಗಿ ನೀವು ಥಿಂಕ್ ಮಾಡ್ತೀರಿ ಅಂತ ಹೇಳಬಹುದು. ಹೊಸ ಯೋಚನೆ ಒಂದು ನಿಮ್ಮ ಐಡಿಯಾದಲ್ಲಿ ಬರೋದಕ್ಕೆ ಶುರುವಾಗುತ್ತೆ. ಹೊಸ ಅವಕಾಶ, ಕೆಲಸದಲ್ಲೇ ಹೊಸ ಅವಕಾಶ ಒಂದು ನೀವು ನೋಡ್ತೀರಿ ಅಂತ ಹೇಳಿ ಇಲ್ಲಿ ಬರ್ತಾ ಇದೆ ಮುಂದಿನ ದಿನಗಳಲ್ಲಿ. ಓಕೆ, 9 ಆಫ್ ಕಪ್ಸ್ ಬಂದಿದೆ. ಇಲ್ಲಿ ನೀವು ಮತ್ತೊಮ್ಮೆ ನಿಮ್ಮ ಕೆಲಸ ಏನೇ ಇದ್ರೂ ಕೂಡ, ಏನೇ ಆಗಿದ್ರೂ ಕೂಡ ದಯವಿಟ್ಟು ನೀವು ಯಾರನ್ನು ತುಂಬ ನಂಬ್ತೀರಾ, ಯಾರ ಜೊತೆಗೆ ತುಂಬ ಇರ್ತೀರಿ, ದಯವಿಟ್ಟು ಕೆಲಸಗಳಾಗೋದಕ್ಕಿಂತ ಮುಂಚೆ ಆ ಸಂಬಂಧಗಳಿಗೆ ಹೇಳ್ಕೊಳ್ಳುವಂಥದ್ದು ಬೇಡ ಅಂತ ಹೇಳಿ ಬರ್ತಾ ಇದೆ. ಮುಂದೆ ನಿಮ್ಮ ಸಂಬಂಧಗಳು ಕೂಡ ತುಂಬ ಸರಿ ಹೋಗುತ್ತೆ. ಯಾರೆಲ್ಲ ಇವತ್ತು ನಿಮ್ಮನ್ನು ಕೈ ಬಿಟ್ಟು ಹೋದ್ರು, ನೀವು ಬಿದ್ದಾಗ ಯಾರೆಲ್ಲ ಕೈ ಬಿಟ್ಟು ಹೋಗಿದ್ದಾರೆ, ಮತ್ತೆ ಅಂಥ ವ್ಯಕ್ತಿಗಳು ನಿಮ್ಮ ಹತ್ತಿರ ಬರುವಂತಹ ಸಾಧ್ಯತೆ ಇದೆ ಅಂತ ಹೇಳ್ಬಹುದು. ಹಾಗೆ ಇಲ್ಲಿ ಕೆಲವರ ಲೈಫಲ್ಲಿ ಯಾವುದೋ ಒಂದು ಕೆಲಸ, ಅಂದುಕೊಂಡ ಕೆಲಸ ನೀವು ಪರ್ಫೆಕ್ಟಾಗಿ ಮಾಡ್ತೀರಾ ಅಂತ ಹೇಳಿ ಬರ್ತಾ ಇದೆ. ಬಟ್ ಆದರೆ ನಿಮ್ಮ ಏನಿದೆ, ನೀವು ಮೈಂಡ್ ಆಫ್ ಆ್ಯಂಡ್ ಡೌನ್ ಆಗ್ತಾ ಇರೋದ್ರಿಂದ ನೀವು ರೆಡಿ ಇಲ್ಲ ಅಂತ ಹೇಳಿ ಬರ್ತಾ ಇದೆ. ನೀವು ಏನಾದರೂ ಕೆಲಸದ ವಿಚಾರವಾಗಿ, ವ್ಯವಹಾರದ ವಿಚಾರವಾಗಿ ಮುಂದೆ ನಿಂತು ನನ್ನ ಲೈಫು, ನನ್ನ ಗೋಲ್ಗೆ ನಾನು ಈ ರೀತಿ ನಾನು ಡೆಡಿಕೇಶನ್ ಮಾಡಬೇಕು, ನಾನು ಇದೇ ರೀತಿ ಇರಬೇಕು ಅಂತ ನೀವೇನಾದರೂ ಅಂದ್ಕೊಂಡ್ರಿ ಅಂತ ಹೇಳಿದ್ರೆ ಖಂಡಿತವಾಗಲೂ ನೀವು ಹಾಗೆ ಆಗ್ತೀರಿ. ಹಾಗೆ ಕೆಲವು ಕೆಟ್ಟ ಜನಗಳ ದೃಷ್ಟಿ ಕೂಡ ಇರೋದ್ರಿಂದ ನೀವು ಒಂದಷ್ಟು ಇಲ್ಲಿ ಹ್ಯಾಂಡ್ ಮ್ಯಾನ್ ಬರ್ತಾ ಇರೋದ್ರಿಂದ ಒಂದು ದಿನ ಚೆನ್ನಾಗಿದ್ರೆ ಇನ್ನೊಂದು ದಿನ ಚೆನ್ನಾಗಿ ಇರದೇ ಇರುವಂಥದ್ದು ಆಗ್ತಾ ಇದೆ. ದಯವಿಟ್ಟು ನಿಮ್ಮ ಲೈಫಲ್ಲಿ ಏನಾದರೂ ಲಕ್ ಕ್ರಿಯೇಟ್ ಆಗಬೇಕು ಅಂತ ಹೇಳಿದ್ರೆ ಬ್ಲ್ಯಾಕ್ ಟರ್ಮಲಿನ್ ವಿತ್ ಸಿಟ್ರಿನ್ ಧರಿಸೋದ್ರಿಂದ ನಿಮ್ಮ ಲೈಫಲ್ಲಿ ಈ ಕಡೆ ಕೆಟ್ಟ ಕಣ್ಣುಗಳು ಕೂಡ ನಿಮಗೆ ತಾಗೋದಿಲ್ಲ. ಹಾಗೆ ನಿಮ್ಮ ವ್ಯವಹಾರಕ್ಕೆ ಆಗಿರ್ಬೋದು, ನಿಮ್ಮ ಗೋಲ್ಸಿಗೆ ಆಗಿರಬಹುದು, ಯಾವುದೇ ರೀತಿ ಹೊಡೆತ ಕೊಡದೆ ಈ 2 ಧರಿಸಿದಾಗ ನಿಮ್ಮ ಕೆಲಸಗಳು ಈಸಿಯಾಗಿ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ಮನಿ ಬ್ಲಾಕೇಜ್ ಯಾರ ಲೈಫಲ್ಲಿದೆ ಅದು ಕೂಡ ಓಪನ್ ಆದಾಗ, ಮನಿ ಬ್ಲಾಕೇಜ್ ಓಪನ್ ಆದಾಗ ಏನಾಗುತ್ತೆ, ಒಂದಷ್ಟು ಅಬಂಡೆನ್ಸ್, ಸಮೃದ್ಧಿ ನಿಮ್ಮ ಹತ್ತಕ್ಕೆ ಹುಡ್ಕೊಂಡು ಬರುತ್ತೆ ಅಂತ ಹೇಳ್ಬೋದು. ಹಾಗೆ ನಿಮ್ಮ ಯಾವುದೇ ಒಳ್ಳೆ ಕೆಲಸಗಳಾಗಿರ್ಬೋದು, ಒಳ್ಳೆ ಕಾರ್ಯಗಳಾಗಿರಬಹುದು, ಆಗುವವರೆಗೂ ಯಾರಿಗೂ ಹೇಳೋದು ಬೇಡ ಅಂತ ಹೇಳ್ಬೋದು. ಯಾಕೆಂದರೆ
ನಿಮ್ಮ ಫ್ರೆಂಡ್ ಸರ್ಕಲ್ಸ್ಗಳೇ ಆಗಿದೆ. ಓಕೆ, ನೀವು ಬಿದ್ದಾಗ ಅವರು ಇಷ್ಟಪಡ್ತಾರೆ, ಬಟ್ ಆದರೆ ಎದ್ದಾಗ ಅವರ ಮುಖದ ಅವರು ಸಹಿಸೋದು ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳಬಹುದು. ಇದು ಸೆಕೆಂಡ್ ಕಾರ್ಡ್ ಆಗಿತ್ತು. ಯಾರೆಲ್ಲ ಮೂರನೇ ಕಾರ್ಡ್, ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಯಾರೆಲ್ಲ ಮೂರನೇ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ನೀವು ಈ ದಿನ ಕಷ್ಟ ಅನುಭವಿಸ್ತಾ ಇರೋದಕ್ಕೆ ಕಾರಣ ಏನು? ಇದು ಹೀಗೆ ಇರುತ್ತಾ ಅಥವಾ ಮುಂದಿನ ದಿನಗಳು ಬದಲಾಗುತ್ತಾ ಅನ್ನೋದೇ ಇವತ್ತಿನ ರೀಡಿಂಗ್. ಓಕೆ, ಆ್ಯಕ್ಚುಲಾಗಿ ಇಲ್ಲಿ ಟೆಂಪರೆನ್ಸ್ ಬರ್ತಾ ಇದೆ, 4 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಈಗ ಆ್ಯಕ್ಚುಲಾಗಿ ಹಿಂದೆ ಎಲ್ಲನೂ ನಿಮಗೆ ಏನೇನು ನಡಿಬೇಕಾಗಿದೆ, ಏನೇನು ಘಟನೆಗಳು ನಡಿಬೇಕಾಗಿದೆ ಎಲ್ಲನೂ ನಡೆದಾಗಿದೆ. ಹೊಸ ಲೈಫ್, ಹೊಸ ಅಧ್ಯಾಯಕ್ಕೆ ನೀವು ಕಾಲಿಡ್ತಾ ಇದ್ದೀರಿ ಅಂತ ಹೇಳ್ಬೋದು. ತುಂಬಾ ತಾಳ್ಮೆಯಿಂದ ಭಗವಂತ ಕೊಟ್ಟಿರುವಂತಹ ನೋವುಗಳನ್ನು ನೀವು ತುಂಬಾ ತಾಳ್ಮೆಯಿಂದ ಸ್ವೀಕರಿಸಿದ್ದೀರಿ ಅಂತ ಬರ್ತಾ ಇದೆ. ಹಾಗೆ ನಿಮ್ಮ ಮನಸ್ಸಿನಲ್ಲಿ ನೀವು ನಿಮ್ಮ ಲೈಫಲ್ಲಿ ಚೆನ್ನಾಗಿ ಇಲ್ಲದೇ ಇರುವಾಗ ಯಾರೆಲ್ಲ ನೋವು ಕೊಟ್ಟಿದ್ರು, ಯಾರೆಲ್ಲ ನಿಮಗೆ ಹಿಂಸಿಸಿದ್ರು, ಅವರೆಲ್ಲನೂ ಕೂಡ ಅವರೆಲ್ಲರ ವಿಚಾರವಾಗಿ ನೀವೊಂದು ಪಾಠನೇ ಕಲ್ತಿದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ 6 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಮುಂದಿನ ದಿನಗಳಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಜಯ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಯಾವುದೋ ಒಂದು ಪ್ರಮೋಷನ್ ವಿಚಾರವಾಗೋ ಅಥವಾ ಯಾವುದೋ ಒಂದು ಇಂಟರ್ವ್ಯೂ ಮಾಡಿರ್ತೀರಿ ಅಥವಾ ಏನೋ ಒಂದಿರುತ್ತೆ, ಅದರಲ್ಲಿ ಕೂಡ ಜಯ ಇದೆ ಅಂತ ಹೇಳ್ಬೋದು. ಕೆಲವು ಫ್ಯಾಮಿಲಿಗಳಲ್ಲಿ ಕೆಲವು ಒಳ್ಳೊಳ್ಳೆ ಫಂಕ್ಷನ್ಸ್ಗಳು ಕೂಡ ನೀವು ಅಟೆಂಡ್ ಮಾಡ್ತೀರಿ ಅಂತ ಹೇಳಿ ತೋರಿಸ್ತಾ ಇದೆ. ನಿಮ್ಮ ಸಮಸ್ಯೆಗಳೇನಿತ್ತು, ನಿಮ್ಮ ನೋವೇನಿತ್ತು, ಈ ಹಿಂದೆನೇ ನೀವು ಆ ನೋವುಗಳಿಗೆ ಸುಖಾಂತ್ಯ ಮಾಡಿದಿರಿ ಅಂತ ಹೇಳ್ಬೋದು. ಇನ್ನು ಮುಂದೆ ನೋವೇ ಬರಲ್ವಾ ಅಂತ ಹೇಳಿದ್ರೆ, ನೀವು ಕೊಟ್ಟಿರುವಂತಹ ನೋವನ್ನು ತುಂಬ ತಾಳ್ಮೆಯಿಂದ ರೀತಿಯಲ್ಲಿ ಭಗವಂತನ ಪಾದಕ್ಕೆ ಅರ್ಪಿಸಿ ತುಂಬ ಪೂಜೆ ಪುನಸ್ಕಾರಗಳು ಮಾಡಿಕೊಂಡು ತುಂಬ ದೇವಸ್ಥಾನಗಳ ಮೊರೆ ಹೋಗಿ ಒಳ್ಳೆಯ ದಿನಗಳತ್ತ ಹೆಜ್ಜೆ ಇಡ್ತಿದ್ದೀರಿ ಅಂತ ತೋರಿಸ್ತಾ ಇದೆ. ಇಲ್ಲಿ ಕೆಲವ್ರ ಲೈಫಲ್ಲಿ ಹೊಸ ಕೆಲಸಕ್ಕೆ ಹೋಗ್ತೀರಿ ಅನ್ನೋದು ಕೂಡ ಬರ್ತಾ ಇದೆ. ಇಲ್ಲಿ ಏಸ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಹೊಸ ಐಡಿಯಾಗಳು, ಹೊಸ ಯೋಚನೆಗಳು ನಿಮ್ಮ ಲೈಫಲ್ಲಿ ನೀವು ಬರ್ತಾ ಇದೆ ಅಂತ ಹೇಳಬಹುದು. ಹಾಗೆ ನೀವು ಕೆಲವು ವ್ಯಕ್ತಿಯ ವಿಚಾರಗಳಾಗಿರಬಹುದು, ಈ ಹಿಂದೆ ಅನುಭವಿಸಿದ್ದಾಗಿರಬಹುದು, ನಿಮ್ಮ ಮನಸ್ಸಿನಲ್ಲಿ ತುಂಬಾ ತಡೆದಿಟ್ಕೊಂಡಿದ್ದೀರಿ. ಯಾರ್ಯಾರು ನಿಮ್ಮ ಸಮಯದಲ್ಲಿ ತುಂಬ ನಿಮಗೆ ಹರ್ಟ್ ಮಾಡಿದ್ದು ಏನೇ ಇರ್ಬೋದು, ಒಂದಷ್ಟು ಅದನ್ನು ಮನಸ್ಸಿನಲ್ಲಿ ಬಿಗಿ ಇಟ್ಕೊಂಡಿದ್ದೀರಿ ಅಂತ ಹೇಳಿ ತೋರಿಸುತ್ತೆ ಈ ಕಾರ್ಡಲ್ಲಿ. ಹಾಗೆ ಇಲ್ಲಿ ಪೇಜ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಸಾಕಷ್ಟು ಸಲ ಚಂಚಲತೆ ಮಾಡ್ಕೊಳ್ಳುವಂಥದ್ದು ಈ ರೀತಿ ಎಲ್ಲ ಇದೆ ನಿಮ್ಮ ಮೈಂಡ್ನಲ್ಲಿ. ಹಾಗೆ ಕೆಲವು ಸಲ ನೆಗೆಟಿವ್ ಥಾಟ್ಸ್ಗಳು ಬರುವಂಥದ್ದು, ಹಾಗೆ ಫೂಲ್ ರೀತಿಯಲ್ಲಿ ಯೋಚನೆ ಮಾಡುವಂಥದ್ದು. ಎಷ್ಟೋ ಸಲ ಹೇಳಿರ್ತಾರೆ, ಈ ದಾರಿಗೆ ಹೋಗಬೇಡ, ಈ ದಾರಿಗೆ ಹೋದರೆ ದುಡುಕ್ತೀಯ ಅಂತ ಹೇಳಿ. ದಯವಿಟ್ಟು ಆ ಥರದ್ದೊಂದು ದಿನಗಳು ಮುಂದೆ ಬರುತ್ತೆ. ಈ ಹಿಂದೆ ನೀವು ತುಂಬಾ ಅನುಭವಿಸಿ ಒಳ್ಳೆಯ ಹೆಜ್ಜೆ ಇಡ್ತಾ ಇದ್ದೀರಿ. ಇಂಥ ವಿಚಾರಗಳು ಬಂದಾಗ ನಿಮ್ಮ ಚಂಚಲತೆನ ನೀವು ತೆಗೆದಿಡಬೇಕಾಗತ್ತೆ ಅಂತ ಹೇಳ್ಬೋದು. ನೀವು ನಿಮ್ಮ ಚಂಚಲತೆನ ಸರಿದು ಮುಂದಕ್ಕೆ ಹೋಗಬೇಕಾಗತ್ತೆ ಅಂತ ಹೇಳಬಹುದು. ಹಾಗೆ ಕೆಲವ್ರ ಲೈಫಲ್ಲಿ ಕೆಲವು ಸಲ ನೆಗೆಟಿವ್ ಥಾಟ್ಸ್ಗಳು ಓಡ್ತಾ ಇರುತ್ತೆ. ಬೇಡದ್ದು ಯೋಚನೆ ಮಾಡೋದು, ಅಯ್ಯೋ ಇದೇ ರೀತಿ ಆಗೋಯ್ತೇನೋ ಅಂತ ನೀವು ಅಂದ್ಕೊಳ್ಳುವಂಥದ್ದು, ನಿದ್ದೆ ಮಾಡದಿರುವಂಥದ್ದಾಗಿರಬಹುದು. ಒಂದು ರೀತಿ ಯಾರೋ ನನ್ನನ್ನು ಕಟ್ಟಾಕಿದ್ದಾರೆ ಅಥವಾ ಏನೋ ನಡೀತಾ ಇದೆ ನನ್ನ ಜೀವನದಲ್ಲಿ ಅನ್ನುವ ರೀತಿ ನಿಮಗೆ ನೀವೇ ಥಿಂಕ್ ಮಾಡ್ತೀರಿ ಅಂತ ಹೇಳಬಹುದು. ಇಲ್ಲಿ ಫೂಲ್ ಕಾರ್ಡ್ ಬಂದಿರೋದ್ರಿಂದ ನಿಮಗೆ ಸಾಕಷ್ಟು ಬಾರಿ ಒಂದು ಸೂಚನೆ ಕೊಟ್ಟಿರುತ್ತೆ, ಈ ರೀತಿ ಹೋಗಬೇಡ, ಈ ದಾರಿಯಲ್ಲಿ ಹೋಗಬೇಡ, ಈ ದಾರಿಯಲ್ಲಿ ಹೋದರೆ ಹೊಡೆತ ಬೀಳುತ್ತೆ ಅನ್ನೋದು ನಿಮಗೆ ಸೂಚನೆ ಕೊಟ್ಟರೂ ಕೂಡ ನೀವು ಒಂದಷ್ಟು ದುಡುಕಿ ಮುಂದಕ್ಕೆ ಹೋಗುವಂಥದ್ದು ಮಾಡ್ಕೊಳ್ತೀರಿ. ದಯವಿಟ್ಟು ಈ ಹಿಂದೆ ಅನುಭವಿಸಿರುವಂಥದ್ದು ನೋವುಗಳನ್ನು ನೀವು ಒಂದು ಸಲ ನೀವು ಮೆಲುಕು ಹಾಕಬೇಕಾಗತ್ತೆ. ಮೆಲುಕು ಹಾಕಿ ಒಂದಷ್ಟು ಎಚ್ಚರಿಕೆಯಿಂದ ನೀವು ಇರಬೇಕಾಗತ್ತೆ ಅಂತ ಹೇಳ್ಬೋದು. ಇನ್ನು ಈ ಥರ್ಡ್ ಕಾರ್ಡ್ ರೀಡಿಂಗ್ ಯಾರೆಲ್ಲ ನೋಡ್ತಾ ಇದ್ದೀರಲ್ಲ, ಇನ್ನು ಮುಂದೆ ನಿಮಗೆ ಅದ್ಭುತವಾದ ದಿನಗಳು ಮುಂದೆ ಕಾಯ್ತಾ ಇದೆ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಆ ದಿನಗಳು ಇದೆ. ಎಲ್ಲನೂ ನೀವು ಎಷ್ಟೆಲ್ಲ ನೋವು ಅನುಭವಿಸಬೇಕಾಗಿತ್ತು, ಎಲ್ಲ ನೋವುಗಳು ಕೂಡ ನೀವು ಅನುಭವಿಸಿದ್ದಾಗಿದೆ ಅಂತ ಹೇಳ್ಬೋದು. ಸೊ ನೀವು ಇನ್ನು ಮುಂದೆ ತುಂಬ ಚೆನ್ನಾಗಿರ್ತೀರಿ. ಹಾಗೆ ನಿಮ್ಮ ನೆಗೆಟಿವ್ ಥಾಟ್ಸ್ಗಳನ್ನು ತೆಗೆದಿಡಿ ಅಂತ ಹೇಳ್ಬೋದು. ಯಾರಿಗೆಲ್ಲ ತುಂಬ ನೆಗೆಟಿವ್ ಥಾಟ್ಸ್ ಬರ್ತಾ ಇದೆ ಅಥವಾ ನನ್ನ ಕೆಲಸಗಳಲ್ಲಿ ಯಾವುದೇ ತರಹದ ಕೆಟ್ಟ ದೃಷ್ಟಿಗಳು ಬೀಳಬಾರ್ದು ಅನ್ನೋದಾದರೆ ಸಿಟ್ರಿನ್ ವಿತ್ ಬ್ಲ್ಯಾಕ್ ಟರ್ಮಲಿನ ನೀವು ಬುಕ್ ಮಾಡಿಕೊಂಡ್ರೆ 11 ಡೇಸ್ ನಿಮ್ಮ ಹೆಸರಲ್ಲಿ ಹೀಲಾಗಿ 12th ಡೇ ಅಥವಾ 13th ಡೇಗೆ ಇಲ್ಲಿಂದ ಡಿಸ್ಪ್ಯಾಚ್ ಆಗುತ್ತೆ ಅಂತ ಹೇಳ್ಬೋದು. ಇದು ಬಂದ ನಂತರ ಇದು ಯಾವ ರೀತಿ ಧರಿಸಬೇಕು, ಏನೆಲ್ಲ ಮಾಡಬೇಕು ಅನ್ನೋದು ನಮ್ಮ ಟೆಕ್ನಿಷಿಯನ್ಸ್ ಆಗಿರ್ಬೋದು, ನಾವಾಗಿರ್ಬೋದು ಹೇಳ್ತೀವಿ ಅಂತ ಹೇಳ್ತಾ ಇವತ್ತಿನ ರೀಡಿಂಗ್ ಇದಾಗಿತ್ತು. ಇಲ್ಲಿಗೆ ಈ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಚಾರದೊಂದಿಗೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ.